ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ನಡುವೆ ಪುನಃ ಗುದ್ದಾಟ ಆರಂಭಗೊಂಡಿದೆ. ಕಳೆದ ಶನಿವಾರ ಏನು ದಾಳಿ ಆಯ್ತಲ್ಲ, ಅದಾದ ಬಳಿಕ ಎರಡೂ ದೇಶಗಳ ನಡುವೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇತ್ತು. ಯಾವಾಗ ಬೇಕಾದರೂ ದಾಳಿ ಆಗಬಹುದು ಅನ್ನುವಂಥ ಊಹೆಗಳಿದ್ವು. ಕಳೆದ ರಾತ್ರಿಯಿಂದ ಪುನಃ ದಾಳಿ ಆರಂಭಗೊಂಡಿದೆ. ಪಾಕಿಸ್ತಾನ ಏನು ಹೇಳ್ತಾ ಇದೆ ಅಂತಂದರೆ, ಅಫ್ಘಾನಿಸ್ತಾನದ ತಾಲಿಬಾನಿಗಳು ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡಿದ್ರು, ಅದಕ್ಕೆ ಪ್ರತಿಯಾಗಿ ನಾವು ಪ್ರತಿ ದಾಳಿಯನ್ನು ನಡೆಸ್ತಾ ಇದ್ದೀವಿ, ರಿಟಾಲಿಯೇಟ್ ಮಾಡ್ತಾ ಇದ್ದೀವಿ ಅಂತ. ಆದರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ, ಪಾಕಿಸ್ತಾನದವರು ಅಪ್ರಚೋದಿತ ದಾಳಿಯನ್ನು ಮಾಡಿದ್ರು, ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸದ್ಯ ಎರಡೂ ದೇಶದ ಗಡಿಯಲ್ಲಿ ಯಾವ ಪರಿಸ್ಥಿತಿ ಇದೆ, ಮುಂದೆ ಏನಾಗಬಹುದು, ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಮಿತ್ರರೇ, ಈ ತಾಲಿಬಾನಿಗಳಿದಾರಲ್ಲ, ಇವರು ಒಂದು ನ್ಯೂ ನಾರ್ಮಲ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಇನ್ಮುಂದೆ ನಿರಂತರವಾಗಿ ಅಫ್ಘಾನಿಸ್ತಾನದೊಂದಿಗೆ ಕಾನ್ಫ್ಲಿಕ್ಟ್ ಅನ್ನು ಎದುರಿಸಲೇಬೇಕಾಗತ್ತೆ, ಅಂತಹ ಪರಿಸ್ಥಿತಿಗೆ ಪಾಕಿಸ್ತಾನ ಬಂದು ನಿಂತಿದೆ. ಈ ಒಂದು ವರದಿಯೂ ಕೂಡ ಇದೆ. ಸಹಜವಾಗಿ ಈ ವಿಚಾರವನ್ನ ಕೇಳಿದ್ರೆ ಭಾರತೀಯರಾದಂತಹ ನಾವು ಸಂಭ್ರಮಿಸ್ತೀವಿ. ಯಾಕೆಂತಂದ್ರೆ ಪಾಕಿಸ್ತಾನ ನಮಗೆ ಶತ್ರು ದೇಶ, ಹೀಗಾಗಿ ಪಾಕಿಸ್ತಾನದಲ್ಲಿ ಏನಾದರೂ ತೊಂದರೆ ಆದರೆ ಅದು ನಮಗೆ ಸಹಜವಾಗಿ ಖುಷಿ ಕೊಡುತ್ತೆ. ಆದರೆ ಮಿತ್ರರೇ, ಈ ವಿಚಾರದಲ್ಲಿ ಭಾರತೀಯರು ಹೆಚ್ಚು ಸಂಭ್ರಮಿಸುವಂತಿಲ್ಲ, ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ನಾವು ಎಂಜಾಯ್ ಮಾಡ್ತಾ ಮೈ ಮರೆಯುವಂತಿಲ್ಲ. ಈ ವಿಚಾರದ ಕುರಿತಾಗಿ ಬಹಳ ಇಂಟ್ರೆಸ್ಟಿಂಗ್ ಅಂಶಗಳಿದಾವೆ, ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಭಾಗದ ಕೋರಂ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಈ ಗುಂಡಿನ ದಾಳಿ ಆರಂಭಗೊಂಡಿದೆ. ಪಾಕ್ನ ಮೀಡಿಯಾಗಳು ಏನು ವರದಿ ಮಾಡ್ತಾ ಇದ್ದಾವೆ ಅಂತಂದ್ರೆ, ಪಾಕಿಸ್ತಾನದ ಚೆಕ್ ಪೋಸ್ಟ್ಗಳನ್ನು ಗುರಿಯಾಗಿಸಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ದಾಳಿ ಮಾಡಿದ್ದಾರೆ. ಇದಕ್ಕೆ ಪಾಕಿಸ್ತಾನ ಬಹಳ ದಿಟ್ಟ ಉತ್ತರವನ್ನು ಕೊಡ್ತಾ ಇದೆ. ಈ ಬಾರಿ ಗನ್ ಬ್ಯಾಟಲ್ ಬಹಳ ಜೋರಾಗಿ ನಡೀತಾ ಇದೆ ಅಂತೇಳಿ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಅಂದ್ರೆ ಪಾಕ್ ಮೀಡಿಯಾಗಳ ವಾದ ಏನು ಕೇಳಿದ್ರೆ, ಅಫ್ಘಾನಿಸ್ತಾನದವರೇ ಮೊದಲಿಗೆ ದಾಳಿ ಆರಂಭಿಸಿದ್ದು, ಅಪ್ರಚೋದಿತವಾಗಿ ದಾಳಿ ಮಾಡಿದ್ರು ಅಂತೇಳಿ ಅವರು ವರದಿ ಮಾಡ್ತಾ ಇದ್ದಾರೆ. ಇದು ಸರ್ವೇ ಸಾಮಾನ್ಯ, ಈ ರೀತಿಯಾದಂತಹ ವರದಿಗಳು ಬರೋದು. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಹಿಂದೆ ಇಂತಹ ಅನೇಕ ಘಟನೆಗಳು ನಡೀತಾ ಇದ್ವು. ಗಡಿಯಲ್ಲಿ ಆಗಾಗ ಗುಂಡಿನ ಘರ್ಷಣೆಗಳು ನಡೀತಾ ಇದ್ವು. ಭಾರತೀಯ ಮಾಧ್ಯಮಗಳು ಏನು ವರದಿ ಮಾಡ್ತಾ ಇದ್ವು, ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯನ್ನು ಪಾಕಿಸ್ತಾನದವರು ಮಾಡಿದ್ದಾರೆ ಅಂತ. ಅದೇ ಪಾಕಿಸ್ತಾನದ ಪತ್ರಿಕೆಯನ್ನು ತೆಗೆದು ನೋಡಿದ್ರೆ, ಭಾರತೀಯ ಸೇನೆಯಿಂದ ಅಪ್ರಚೋದಿತವಾದಂತಹ ಗುಂಡಿನ ದಾಳಿ ಆಗಿದೆ ಅಂತ ಪಾಕ್ ಮಾಧ್ಯಮಗಳು ವರದಿಯನ್ನ ಮಾಡಿರ್ತಾ ಇದ್ವು. ಇದು ಸರ್ವೇ ಸಾಮಾನ್ಯ. ಈಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆಯೂ ಕೂಡ ಇದೇ ರೀತಿಯಾಗಿ ನಡೀತಾ ಇದೆ. ಆದರೆ ಸದ್ಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಗಡಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗನ್ ಬ್ಯಾಟಲ್ ನಡೆದಿದೆ. ಈ ಬಾರಿ ಪಾಕಿಸ್ತಾನ ತನ್ನ ಆರ್ಟಿಲರಿ ಗನ್ಗಳನ್ನು ಬಳಸಿದೆ. ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ಏನು ಅನ್ಸುತ್ತೆ ಅಂತಂದ್ರೆ, ಈ ದಾಳಿಯನ್ನ ಪಾಕಿಸ್ತಾನವೇ ಆರಂಭಿಸಿದೆ ಎನ್ನುವಂಥದ್ದು ಪಕ್ಕ ಆಗ್ತಾ ಇದೆ. ಯಾಕೆ ಗೊತ್ತಾ, ಇದು ಪಾಕಿಸ್ತಾನದ ತಂತ್ರಗಾರಿಕೆ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾದರೂ ಸಂಘರ್ಷ ಆದರೆ ಪಾಕ್ ಇದೇ ರೀತಿಯ ಹೇಡಿ ತಂತ್ರವನ್ನು ಅನುಸರಿಸುತ್ತೆ. ಇದು ಬಹಳ ಈಸಿ. ಆರ್ಟಿಲರಿ ಗನ್ಗಳನ್ನ ಗಡಿಯಲ್ಲಿ ದೂರದಲ್ಲಿ ನಿಲ್ಲಿಸಿಕೊಂಡು ಶತ್ರು ಪಡೆಯ ಕಡೆಗೆ ಮನ ಬಂದಂತೆ ದಾಳಿ ಮಾಡೋದು. ಇದೇನು ನಿಗದಿತ ಟಾರ್ಗೆಟ್ ಅನ್ನ ಗುರಿ ಮಾಡಿ ದಾಳಿ ಮಾಡುವಂಥದ್ದಲ್ಲ. ಅಫ್ಘಾನಿಸ್ತಾನದ ಕಡೆಗೆ ಮುಖ ಮಾಡಿ ಮನಸೋ ಇಚ್ಛೆ ಫೈರ್ ಮಾಡಿಬಿಡೋದು. ಈ ಆರ್ಟಿಲರಿ ಗನ್ಗಳಿದಾವಲ್ಲ, ಇವುಗಳು 10-14 ಕಿಲೋಮೀಟರ್ ವರೆಗೂ ಕೂಡ ದಾಳಿ ಮಾಡ್ತವೆ. ಇದರಿಂದ ಅಫ್ಘಾನಿಸ್ತಾನದ ಸೈನಿಕರೇ ಸತ್ತೋಗ್ತಾರೆ ಅಂತಿಲ್ಲ, ಶತ್ರು ಪಡೆಗೆ ಒಂದಷ್ಟು ಹಾನಿ ಆಗುತ್ತೆ. ಈಗ ಆಗಿರೋದು ಅದೇ ಎನ್ನುವಂಥ ವರದಿ ಇದೆ. ಪಾಕ್ ಮಾಡದಂತಹ ದಾಳಿಯಿಂದಾಗಿ ಅಫ್ಘಾನಿಸ್ತಾನದ ನಾಗರಿಕರಿಗೆ ತೊಂದರೆ ಆಗಿದೆ, ಅವರ ಮನೆಗಳಿಗೆ ಹಾನಿಯಾಗಿದೆ, ಈ ರೀತಿಯ ವರದಿ ಆಗ್ತಾ ಇದೆ. ಸಾವು ನೋವುಗಳ ಬಗ್ಗೆ ಎರಡೂ ದೇಶಗಳು ಯಾವುದೇ ದಾಖಲೆಯನ್ನ ಈವರೆಗೆ ಬಿಡುಗಡೆ ಮಾಡಿಲ್ಲ. ಬಟ್ ದಾಳಿ ಆಗ್ತಾ ಇದೆ ಎನ್ನುವಂಥದ್ದನ್ನು ಎರಡೂ ದೇಶಗಳು ಕೂಡ ಕನ್ಫರ್ಮ್ ಮಾಡಿದೆ. ಸದ್ಯ ಈ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇರುವಂತಹ ಈ ಸಂಘರ್ಷವನ್ನ ವಾರ್ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆದರೆ ಇದು ಯುದ್ಧ ಅಲ್ಲ, ಇದು ಕಾನ್ಫ್ಲಿಕ್ಟ್. ನಿಮಗೆ ಇದನ್ನು ಕೇಳಿದಾಗ ಆಶ್ಚರ್ಯ ಆಗಬಹುದು. ಈ ಸಂಘರ್ಷಕ್ಕೂ ಯುದ್ಧಕ್ಕೂ ಏನು ವ್ಯತ್ಯಾಸ, ಅಳಿಯ ಅಲ್ಲ ಮಗಳ ಗಂಡ ಅನ್ನುವ ಹಾಗಲ್ವಾ, ಹೀಗಂತ ನಿಮಗೆ ಅನಿಸಬಹುದು. ತಪ್ಪೇನಿಲ್ಲ. ಆದರೆ ಮಿತ್ರರೇ, ಇದೆರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಸಂಘರ್ಷದ ಸ್ವರೂಪವೇ ಬೇರೆ, ಯುದ್ಧದ ಸ್ವರೂಪವೇ ಬೇರೆ. ಸಂಘರ್ಷ ಬೇಗ ಎಂಡ್ ಆಗುವಂತಹದ್ದಲ್ಲ, ಇದು ಬಹಳ ಸಮಯಗಳ ಕಾಲ ನಡೆಯುತ್ತೆ. ಅದೇ ಯುದ್ಧ ಆದ್ರೆ ಇವತ್ತಲ್ಲ ನಾಳೆ ಯುದ್ಧ ವಿರಾಮ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ಯುದ್ಧ ಆಗ್ತಾ ಇದೆ ಅಂತಂದ್ರೆ ಎರಡೂ ದೇಶಗಳು ಕಂಪ್ಲೀಟ್ ಇನ್ವಾಲ್ವ್ ಆಗ್ತವೆ. ಎರಡೂ ದೇಶದ ಸೇನೆ ಪೂರ್ಣ ಪ್ರಮಾಣದಲ್ಲಿ ಬಡಿದಾಡೋದಕ್ಕೆ ನಿಲ್ತವೆ. ಆದ್ರೆ ಈ ಸಂಘರ್ಷ ಆಗ್ತಾ ಇರುತ್ತಲ್ಲ, ಇವತ್ತಿಲ್ಲಾಯ್ತು ನಾಳೆ ಇನ್ನೊಂದು ಕಡೆ ಆಯ್ತು, ಪ್ರತಿ ದಿನವೂ ಕೂಡ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಇದನ್ನ ಯುದ್ಧ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೆಲ ರಕ್ಷಣಾ ತಜ್ಞರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸದ್ಯ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನಿಗಳ ನಡುವೆ ಒಂದು ನ್ಯೂ ನಾರ್ಮಲ್ ಸೆಟ್ ಆಗಿದೆ. ಇನ್ನು ಮುಂದೆ ಈ ರೀತಿಯ ಸಂಘರ್ಷಗಳು ಪ್ರತಿನಿತ್ಯವೂ ಕೂಡ ನಡೀತಲೇ ಇರುತ್ತೆ. ಆ ರೀತಿಯ ವಾತಾವರಣ ಎರಡೂ ದೇಶಗಳ ನಡುವೆ ನಿರ್ಮಾಣ ಆಗಿದೆ ಅಂತ ರಕ್ಷಣಾ ತಜ್ಞರೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಈಗ ತಾಲಿಬಾನಿಗಳು ಕೂಡ ಈ ಸಂಘರ್ಷವನ್ನ ಇನ್ನಷ್ಟು ಮುಂದುವರಿಸುವುದಕ್ಕೆ ಆಸಕ್ತಿ ತೋರದಂತೆ ಕಂಡು ಬರ್ತಾ ಇದೆ. ಈ ಅನುಮಾನ ಬರೋದಕ್ಕೆ ಕಾರಣ ಏನು ಕೇಳಿದ್ರೆ, ತಾಲಿಬಾನಿಗಳ ತಂತ್ರಗಾರಿಕೆ. ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಇರಾನ್ ಗಡಿಯಲ್ಲಿದ್ದಂತಹ ತಾಲಿಬಾನಿ ಫೈಟರ್ಸ್ಗಳನ್ನ ಈಗ ಖೈಬರ್ ಪಖ್ತೂನ್ವಾ ಭಾಗದ ಗಡಿಗೆ ಡಿಪ್ಲಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ ಅಫ್ಘಾನಿಸ್ತಾನದ ವಖಾನ್ ಕಾರಿಡಾರ್ ಇದೆಯಲ್ಲ, ಆ ಭಾಗದಲ್ಲಿ ತಾಲಿಬಾನ್ ಸೇನೆಯ ಡಿಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಎನ್ನುವಂತಹ ವರದಿ ಇದೆ.
ಹೀಗಾಗಿ ತಾಲಿಬಾನಿಗಳು ಈ ಬಾರಿ ಹೊಡೆತ ತಿನ್ಕೊಂಡು ಸುಮ್ಮನೆ ಇರೋದಿಲ್ಲ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಈ ದಾಳಿಯನ್ನು ಇನ್ನಷ್ಟು ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದ್ದೇ ಆದರೆ ತಾಲಿಬಾನಿಗಳು ಕೂಡ ಅದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧರಾಗ್ತಾ ಇದ್ದಾರೆ ಎನ್ನುವಂಥ ಸುಳಿವು ಸಿಗ್ತಾ ಇದೆ. ಇನ್ನು ಇದೆಲ್ಲದನ್ನು ಕೇಳಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು, ಯಾಕಪ್ಪ ಪಾಕಿಸ್ತಾನಕ್ಕೆ ಬೇಕು, ಸುಮ್ಮನೆ ಇರಬಹುದಲ್ಲ, ಯಾಕೆ ತಾಲಿಬಾನಿಗಳನ್ನು ಕೆಣಕಬೇಕು ಅಂತ. ಪಾಕಿಗಳು ಆ ಪರಿಸ್ಥಿತಿಯನ್ನು ರೀಚ್ ಆಗಿದ್ದಾರೆ, ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಮಿತ್ರರೇ, TTP ಇದೆಯಲ್ಲ, ಇದು ಪಾಕಿಸ್ತಾನದಲ್ಲಿ ಅಟ್ಟಹಾಸ ಮೆರಿತಾ ಇದೆ. ಒಂದಷ್ಟು ಅಂಕಿಅಂಶಗಳನ್ನು ಕೊಡ್ತೀನಿ. ಇವರೆಷ್ಟು ಡೆಡ್ಲಿ ಆಗಿ ಪರಿಣಮಿಸಿದ್ದಾರೆ, ಪಾಕಿಸ್ತಾನ ಯಾಕೋಸ್ಕರವಾಗಿ ಅಫ್ಘಾನ್ ತಾಲಿಬಾನನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ನಿಮಗೆ ಕ್ಲಿಯರ್ ಆಗುತ್ತೆ. ಅಲ್ ಜಜೀರಾ ವರದಿ ಮಾಡಿರುವಂತೆ TTP 2024ರಲ್ಲಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಭಾಗದಲ್ಲಿ 600 ಅಟ್ಯಾಕ್ಗಳನ್ನು ಮಾಡಿದೆ. ಎಷ್ಟು ಮಿತ್ರರೇ? 600 ಅಟ್ಯಾಕ್ಗಳು ಒಂದು ವರ್ಷಕ್ಕೆ. ಅದೇ ಈ ವರ್ಷ ಅಂದರೆ 2025ರಲ್ಲಿ ಈ 600 ನಂಬರ್ ಇದೆಯಲ್ಲ, ಇದು ಈಗಾಗಲೇ ಕ್ರಾಸ್ ಆಗೋಗಿದೆ. ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮತ್ತಷ್ಟು ದಾಳಿಗಳು ಜಾಸ್ತಿ ಆಗಿದೆ. ಇದಕ್ಕಿಂತಲೂ ಬೆಚ್ಚಿ ಬೀಳುವ ಸಂಗತಿ ಏನು ಕೇಳಿದ್ರೆ, ಕೇವಲ ಕಳೆದ 9 ತಿಂಗಳಿನಲ್ಲಿ TTPಯ ದಾಳಿಯಿಂದಾಗಿ 2400 ಪಾಕಿಸ್ತಾನಿ ಸೈನಿಕರು ಸತ್ತೋಗಿದ್ದಾರೆ. ಇದನ್ನು ಹೇಳ್ತಾ ಇರುವಂತಹದ್ದು CRSS, ದಿ ಸೆಂಟರ್ ಫಾರ್ ರಿಸರ್ಚ್ ಅಂಡ್ ಸೆಕ್ಯೂರಿಟಿ ಸ್ಟಡಿ. ಇದು ಇಸ್ಲಾಮಾಬಾದ್ನ ಒಂದು ಥಿಂಕ್ ಟ್ಯಾಂಕ್. ಇವ್ರು ಹೇಳ್ತಾ ಇದ್ದಾರೆ, ಕೇವಲ 9 ತಿಂಗಳಿನಲ್ಲಿ TTPಯ ದಾಳಿಗೆ ಪಾಕಿಸ್ತಾನದ 2400 ಸೈನಿಕರು ಬಲಿಯಾಗಿದ್ದಾರೆ ಅಂತ. ಅಂದ್ರೆ TTP ಯಾವ ಮಟ್ಟಿಗೆ ಡೆಡ್ಲಿ ಆಗಿದೆ ಅಂತ ನೀವು ಊಹೆ ಮಾಡಬಹುದು. ಈಗ TTP ಅಂತಂದ್ರೆ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್, ಇದು ಪಾಕಿಸ್ತಾನದ ಸಂಘಟನೆ. ಈಗ ಪಾಕಿಸ್ತಾನ ಯಾಕೆ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನು ಗುರಿ ಮಾಡ್ತಾ ಇದ್ದಾರೆ, ಅಫ್ಘಾನಿಸ್ತಾನದ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ? ಅಫ್ಘಾನಿಸ್ತಾನ ಏನಾದರೂ TTPಯ ಜೊತೆಗೆ ಲಿಂಕ್ ಹೊಂದಿದೆಯಾ? ಇದನ್ನ ನೋಡೋದಾದ್ರೆ ನೀವು TTPಯ ಇತಿಹಾಸವನ್ನು ತಿಳ್ಕೊಳ್ಬೇಕಾಗುತ್ತೆ. TTP ರಚನೆಯಾಗಿದ್ದು 2007ರಲ್ಲಿ. ಇದು ಪಾಕಿಸ್ತಾನ ಮೂಲದ ಒಂದು ಉಗ್ರಗಾಮಿ ಸಂಘಟನೆ. ಪಾಕಿಸ್ತಾನದ ದಿಯೋಬಂದ್ ಫಾಲೋವರ್ಸ್ ಮತ್ತು ಪಶ್ತೂನ್ ನ್ಯಾಷನಲಿಸ್ಟ್ಗಳು ಸೇರಿ ಹುಟ್ಟಾಕದಂತಹ ಒಂದು ಉಗ್ರಗಾಮಿ ಸಂಘಟನೆ ಇದು. ಬಯತುಲ್ಲಾ ಮೆಸೂದ್ ಇದರ ಸ್ಥಾಪಕ. ಈಗ TTPಯ ನಾಯಕನಾಗಿರುವಂತದ್ದು ನೂರ್ ವಾಲಿ ಮೆಹಸೂದ್. ಈ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನಿಗಳಿಗೂ ಮತ್ತು ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳಿಗೂ ಏನಪ್ಪಾ ಲಿಂಕು ಕೇಳಿದ್ರೆ, ಇವರು ಆಫ್ಘಾನ್ ತಾಲಿಬಾನ್ನಿಂದ ಪ್ರೇರೇಪಣೆಗೊಂಡು ಅಲ್ ಖೈದಾದಿಂದ ವಿಚಾರಧಾರೆಗಳನ್ನು ಪಡೆದುಕೊಂಡು ಸಂಘಟನೆಯನ್ನ ಹುಟ್ಟಾಕೊಂಡಂತವರು. ಆನಂತರದಲ್ಲಿ ಇವರು ತಮ್ಮ ಪೂರ್ಣ ನಿಷ್ಠೆಯನ್ನ ತಾಲಿಬಾನಿಗಳಿಗೆ ಪ್ರತಿಜ್ಞೆ ಮಾಡಿದ್ದಾರೆ. ಅಂದ್ರೆ ಆಫ್ಘಾನ್ ತಾಲಿಬಾನ್ನ ಅಣತಿಯಂತೆಯೇ ನಾವು ಕೆಲಸ ಮಾಡ್ತೀವಿ ಅಂತ ಇವರು ಪ್ರತಿಜ್ಞೆ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, 2001ರಿಂದ 2021ರವರೆಗೂ ಕೂಡ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಏನು ಅಮೆರಿಕ ವಿರುದ್ಧ ಹೋರಾಟ ಮಾಡ್ತಾ ಇದ್ರಲ್ಲ, ಅದಕ್ಕೆ ಇವರ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಇಂತಹ ತೆಹರೀಕಿ ತಾಲಿಬಾನ್ ಸಂಘಟನೆಯಲ್ಲಿ 2020ರಲ್ಲಿ ಅಧಿಕಾರ ಬದಲಾಗುತ್ತೆ. ಹೊಸ ನಾಯಕನಾಗಿ ನೂರ್ ವಾಲಿ ಮೆಹಸೂದ್ ನೇಮಕಗೊಳ್ತಾನೆ. ಈ ನೂರ್ ವಾಲಿ ಮೆಹಸೂದ್ ನಾಯಕನಾಗ್ತಿದ್ದಂತೆ TTPಯ ತಂತ್ರಗಾರಿಕೆಯನ್ನು ಬದಲಾಯಿಸ್ತಾನೆ. ಈ ಹಿಂದೆ ಇವರು ಪಾಕಿಸ್ತಾನದಲ್ಲಿರುವಂತಹ ಶಿಯಾ ಮುಸ್ಲಿಮರನ್ನ ಜೊತೆಗೆ ಪಾಕಿಸ್ತಾನದಲ್ಲಿರುವಂತಹ ಬೇರೆ ಬೇರೆ ಇಸ್ಲಾಮಿಕ್ ಗ್ರೂಪ್ಗಳನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ರು. ಆದರೆ 2020ರ ನಂತರ ಇವರು ಜನರನ್ನ ಟಾರ್ಗೆಟ್ ಮಾಡೋದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಇವರ ಟಾರ್ಗೆಟ್ ಏನು ಕೇಳಿದ್ರೆ, ಪಾಕಿಸ್ತಾನದ ಪೊಲೀಸರು, ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನ ಸರ್ಕಾರದ ಅಧಿಕಾರಿಗಳು, ಇವರನ್ನೇ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಈ TTPಯ ಪರಮ ಉದ್ದೇಶ ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಯಾವ ರೀತಿಯಾದಂತಹ ಶರಿಯಾ ಕಾನೂನನ್ನು ಜಾರಿಗೆ ತಂದು ಹೊಸ ಸರ್ಕಾರವನ್ನು ರಚನೆ ಮಾಡಿದೆಯೋ ಅದೇ ರೀತಿಯ ಸರ್ಕಾರವನ್ನು ಪಾಕಿಸ್ತಾನದಲ್ಲಿ ರಚನೆ ಮಾಡುವಂತಹದ್ದು. ಪಾಕಿಸ್ತಾನದಲ್ಲಿರುವಂತಹ ಸೋ ಕಾಲ್ಡ್ ಪ್ರಜಾಪ್ರಭುತ್ವವಾದಿ ಸರ್ಕಾರ ಏನಿದೆ ಅದನ್ನು ಬದಿಗೆ ಕಂಪ್ಲೀಟ್ ಆಗಿ ಶರಿಯಾ ಆಧಾರಿತ ಸರ್ಕಾರವನ್ನ ತರಬೇಕು ಅನ್ನುವಂಥದ್ದೇ ಇವರ ಪರಮ ಉದ್ದೇಶ. ಇದರ ಜೊತೆಗೆ ಈಗ ಇವರೇನು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರಲ್ಲ, ಆ ಅಟ್ಯಾಕ್ಗೆ ಇವರು ಬಳಸ್ತಾ ಇರುವಂತಹ ಶಸ್ತ್ರಾಸ್ತ್ರಗಳು ಯಾವುದು ಕೇಳಿದ್ರೆ, ಅದು ಅಮೆರಿಕ ನಿರ್ಮಿತ M16, M4 ನಂತಹ ರೈಫಲ್ಸ್ಗಳು. ಇವ್ರ ಕೈಗೆ ಅಮೆರಿಕದ ರೈಫಲ್ಸ್ಗಳು ಹೇಗೆ ಸಿಗ್ತಾ ಇದೆ ಕೇಳಿದ್ರೆ, ಅದು ಅಫ್ಘಾನಿಸ್ತಾನದ ಮೂಲದಿಂದ. ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕ ಅಫ್ಘಾನಿಸ್ತಾನವನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಸರಿಸುಮಾರು 3 ಲಕ್ಷಕ್ಕೂ ಹೆಚ್ಚು ರೈಫಲ್ಸ್ಗಳನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಈ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ್ರಲ್ಲ, ಇದರಲ್ಲಿ ಬಹುತೇಕ ರೈಫಲ್ಸ್ಗಳನ್ನು ಮಾರ್ಕೊಂಡಿದ್ದಾರೆ. ಇನ್ನು ಕೆಲ ಶಸ್ತ್ರಾಸ್ತ್ರಗಳನ್ನು ಈ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ ಸಂಘಟನೆಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪಾಕಿಸ್ತಾನದ ವಾದ. ಜೊತೆಗೆ ಈಗಲೂ ಸಹ ಈ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನದ ಸಂಘಟನೆಗೆ ನೇರವಾಗಿ ತಾಲಿಬಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳ ಪೂರ್ಣ ಬೆಂಬಲ ಸಿಕ್ಕಿರುವ ಕಾರಣದಿಂದಾಗಿಯೇ ಈ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ ಸಂಘಟನೆ ಇಷ್ಟೊಂದು ಅಟ್ಟಹಾಸ ಮೆರಿತಾ ಇದೆ ಅಂತ ಪಾಕಿಸ್ತಾನ ವಾದ ಮಂಡಿಸ್ತಾ ಇದೆ. ಆದರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಮ್ಮ ಸಂಘಟನೆಯೇ ಬೇರೆ, ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ ಸಂಘಟನೆಯೇ ಬೇರೆ. ಅವಾಗ ಅವರು ಸಪೋರ್ಟ್ ಮಾಡಿರಬಹುದು. ಈಗ ನಮಗೂ ಅವರಿಗೂ ಯಾವುದೇ ಲಿಂಕ್ ಇಲ್ಲ. ನಾವು ನಮ್ಮ ದೇಶವನ್ನು ಹಿಡಿತಕ್ಕೆ ತೆಗೆದುಕೊಂಡಿದ್ದೀವಿ. ನಮ್ಮ ದೇಶದಲ್ಲಿ ಏನು ಕಾನೂನು ಬರಬೇಕು, ನಮ್ಮ ದೇಶವನ್ನು ಹೇಗೆ ಆಡಳಿತ ನಡೆಸಬೇಕು, ಇದೆಲ್ಲದರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಟೆರರ್ ಎಲಿಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಆರೋಪವನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆರಂಭಗೊಂಡಿರುವಂತಹ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ನಡುವಿನ ಘರ್ಷಣೆ ಏನಿದೆ, ಇದು ಅಂತ್ಯ ಆಗೋದಿಲ್ಲ, ನಿರಂತರವಾಗಿ ಮುಂದುವರಿತಾನೆ ಇರುತ್ತೆ.
ಇನ್ನು ಈ ಅಫ್ಘಾನಿಸ್ತಾನದ ವಿಚಾರವನ್ನು ನಾನು ಹೇಳುವಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಾನು ಗಮನಿಸ್ತಾ ಇದ್ದೀನಿ. ಅದೇನು ಕೇಳಿದ್ರೆ, ಯಾವಾಗ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದವರು ಹೊಡಿತಾ ಇದ್ದಾರೆ ಅಥವಾ ಪಾಕಿಸ್ತಾನದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಅನ್ನುವಂತಹ ವಿಷಯ ಬರುತ್ತೋ ಆಗೆಲ್ಲ ನಮ್ಮ ಭಾರತೀಯರು ಸಂಭ್ರಮಿಸ್ತಾ ಇದ್ದಾರೆ. ಬಹುತೇಕರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಇದಾಗಬೇಕಾಗಿತ್ತು, ಇನ್ನೂ ಹೆಚ್ಚಾಗಬೇಕು ಅಂತ ಬಯಸ್ತಾ ಇದ್ದಾರೆ. ಅವ್ರು ಹಾಗೆ ಬಯಸೋದ್ರಲ್ಲಿ ಒಂದು ಎಳ್ಳಷ್ಟು ಕೂಡ ತಪ್ಪಿಲ್ಲ. ಆದರೆ ಪಾಕಿಸ್ತಾನದಲ್ಲಿ ಮಿತಿಮೀರಿದ ಅರಾಜಕತೆ ಇದೆಯಲ್ಲ, ಇದು ಭಾರತಕ್ಕೆ ಒಳ್ಳೆಯದಲ್ಲ. ಯಾಕೆ ಅಂತಂದ್ರೆ, ಪಾಕಿಸ್ತಾನ ನಮ್ಮ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ದೇಶ, ನಮ್ಮ ನೆರೆಯ ದೇಶ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬೇಕಾದಷ್ಟು ಸಮಸ್ಯೆಗಳಿದಾವೆ, ದ್ವೇಷ ಇದೆ, ಇಬ್ಬರ ನಡುವೆ ಯುದ್ಧದ ಸನ್ನಿವೇಶವೂ ಕೂಡ ಇದೆ. ಆದರೆ ಪಾಕಿಸ್ತಾನವೂ ಕೂಡ ಒಂದು ಮಟ್ಟದ ಜವಾಬ್ದಾರಿಯನ್ನು ಹೊಂದಿದೆ. ನಿಮಗೊಂದು ವಿಚಾರ ತಿಳಿದಿರಬಹುದು, ಇವತ್ತು ಭಾರತ ಪಾಕಿಸ್ತಾನದ ನಡುವೆ ಯಾವುದೇ ಸಂಬಂಧ ಇಲ್ಲ. ನಾವು ಟ್ರೇಡ್ ಬಂದ್ ಮಾಡಿದ್ದೀವಿ, ಗಡಿ ಬಂದ್ ಮಾಡಿದ್ದೀವಿ, ನೀರಿನ ಒಪ್ಪಂದವನ್ನು ಸಸ್ಪೆಂಡ್ ಮಾಡಿದ್ದೀವಿ. ಅಷ್ಟೇ ಏಕೆ, ಪಾಕಿಸ್ತಾನದವರಿಗೆ ನಾವು ವೀಸಾ ಕೊಡೋದಿಲ್ಲ ಅಂತೇಳಿ ನಮ್ಮ ದೇಶದಲ್ಲಿರುವಂತಹ ಪಾಕಿಸ್ತಾನದ ನಾಗರಿಕರನ್ನು ಹೊರಗೂ ಹಾಕಿದ್ದೀವಿ. ಇಷ್ಟೆಲ್ಲ ದ್ವೇಷ ಇದ್ರೂ ಕೂಡ ಈಗಲೂ ಸಹ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ನೇರ ಸಂಪರ್ಕ ಇದೆ. ಅದೇ DGMO ಹಾಟ್ಲೈನ್. ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಮತ್ತು ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ನಡುವೆ ನೇರವಾದಂತಹ ಒಂದು ಹಾಟ್ಲೈನ್ ಸಂಪರ್ಕ ಇದೆ. ನಾವು ಆಪರೇಷನ್ ಸಿಂಧೂರವನ್ನ ಆರಂಭಿಸಿದಂತಹ ಸಂದರ್ಭದಲ್ಲಿ ಅವರ ಉಗ್ರ ಶಿಬಿರಗಳಿಗೆ ಹೊಡೆದ್ವಲ್ಲ, ಆಗ ಭಾರತ ಮಾಹಿತಿ ಕೊಟ್ಟಿದ್ದು ಕೂಡ ಇದೇ ಹಾಟ್ಲೈನ್ ಮೂಲಕವಾಗಿಯೇ. ಹಾಗೆ ಪಾಕಿಸ್ತಾನದವರು ಯುದ್ಧ ವಿರಾಮಕ್ಕೆ ಬೇಡಿಕೆ ಸಲ್ಲಿಸಿದ್ದು ಕೂಡ ಇದೇ ಹಾಟ್ಲೈನ್ ಮೂಲಕವಾಗಿ. ನಾನು ಯಾಕೆ ಇಲ್ಲಿ ಇದನ್ನು ವಿವರಿಸ್ತಾ ಇದ್ದೀನಿ ಅಂತಂದ್ರೆ, ಎಂತಹದೇ ಕ್ಲಿಷ್ಟಕರ ಸನ್ನಿವೇಶದಲ್ಲೂ ಕೂಡ ಎರಡೂ ದೇಶಗಳಿಗೆ ಒಂದು ಮಟ್ಟದ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಪಾಕಿಸ್ತಾನವೂ ಕೂಡ ಆ ಗಡಿಯನ್ನ ಇದುವರೆಗೆ ಮೀರಿಲ್ಲ. ನಾಳೆ ಒಂದು ವೇಳೆ ಪಾಕಿಸ್ತಾನದಲ್ಲಿ ಇಂತಹ ಸರ್ಕಾರ ಇಲ್ಲಪ್ಪ, TTP ಅಂತಹ ಒಂದು ಉಗ್ರಗಾಮಿ ಸಂಘಟನೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರ ವಹಿಸಿಕೊಂಡಂತೆ ಪಾಕಿಸ್ತಾನದಲ್ಲಿ ಇವರು ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಪರಿಸ್ಥಿತಿ ಏನಾಗಬಹುದು? ಪಾಕಿಸ್ತಾನ ಒಂದು ನ್ಯೂಕ್ಲಿಯರ್ ಪವರ್ ದೇಶ. ಹೀಗಾಗಿ ಭಾರತ ಪಾಕಿಸ್ತಾನದಲ್ಲಿ ಉಂಟಾಗುವಂತಹ ಅರಾಜಕತೆ ವಿಚಾರವಾಗಿ ಎಂಜಾಯ್ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಹಾಗಂತ ನಾವೇನು ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಲ್ಬೇಕಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನನಗನ್ಸುತ್ತೆ ಪಾಕಿಸ್ತಾನದಲ್ಲಿ ಇಂದಲ್ಲ ನಾಳೆ ಒಂದು ಸಿವಿಲ್ ವಾರ್ ಆಗಿಯೇ ಆಗುತ್ತೆ. ಅಲ್ಲಿ ಜಿಹಾದಿಸ್ಟ್ಗಳ ಕೈಗೆ ಸರ್ಕಾರ ಹೋಗುತ್ತೆ. ಇದನ್ನು ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ ಸಂಘಟನೆ ಆಗಿರಬಹುದು ಅಥವಾ ಇನ್ನೊಂದು ಸಂಘಟನೆ ಆಗಿರಬಹುದು, ಯಾವುದೋ ಒಂದು ಅಂತಹ ಸಂಘಟನೆಯೇ ಪಾಕಿಸ್ತಾನದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅದೇ ದಿಕ್ಕಿನತ್ತ ಅವರು ಹೋಗ್ತಾ ಇದ್ದಾರೆ. ಅಂತಹ ಸನ್ನಿವೇಶ ಎದುರಾದಂತಹ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಇಸ್ರೇಲ್ ಮಾದರಿಯನ್ನು ಅನುಸರಿಸಬೇಕು. ನಿಮಗೆಲ್ಲ ನೆನಪಿರಬಹುದು, ಸಿರಿಯಾದಲ್ಲಿ ಆಂತರಿಕ ಯುದ್ಧ ಆಯಿತು. ಆ ಯುದ್ಧಕ್ಕೆ ಇಸ್ರೇಲ್ ಕೂಡ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತು. ಯಾಕೆ ಕೇಳಿದ್ರೆ, ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ಸರ್ಕಾರ ಇರಬಾರ್ದು ಅನ್ನುವಂಥದ್ದು ಇಸ್ರೇಲ್ನ ಬಯಕೆ ಆಗಿತ್ತು. ಹೀಗಾಗಿ ಅಲ್ಲಿನ ರೆಬಲ್ ನಾಯಕ ಉಗ್ರಗಾಮಿಯಾಗಿದ್ದಂಥ ಅಹಮದ್ ಅಲ್ ಶರಾನಿಗೆ ಇಸ್ರೇಲ್ ಕೂಡ ಬೆಂಬಲಿಸಿದೆ. ಅಂತಿಮವಾಗಿ ಅಸದ್ ಸರ್ಕಾರ ಎಂಡ್ ಆಯಿತು, ಅಲ್ ಶರಾ ಅಧಿಕಾರಕ್ಕೆ ಬರುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಇಸ್ರೇಲ್ ಕಾಯಲಿಲ್ಲ. ನಮ್ಮವನೇ ಸಿರಿಯಾದಲ್ಲಿ ಅಧಿಕಾರಕ್ಕೆ ಬಂದ್ಬಿಟ್ನಪ್ಪ, ಇನ್ನು ಸಿರಿಯಾದಲ್ಲಿ ನಾವು ಹೇಳದಂತಹ ಸರ್ಕಾರ ಇರುತ್ತೆ ಅಂತೇಳಿ ಇಸ್ರೇಲ್ ಕಾಯ್ತಾ ಕೂತಿಲ್ಲ. ತಕ್ಷಣ ಇಸ್ರೇಲ್ ಸಿರಿಯಾದ ಮೇಲೆ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಆರಂಭಿಸುತ್ತೆ. ಸಿರಿಯಾದ ನೇವಿ, ಏರ್ ಫೋರ್ಸ್ ಎಲ್ಲೋದನ್ನ ಇಸ್ರೇಲ್ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇಸ್ರೇಲ್ನ ಮುಂಜಾಗ್ರತೆ. ನಾಳೆ ಅಲ್ಲಿ ಬರ್ತಿರುವಂತಹ ಸರ್ಕಾರ ನಮ್ಮ ವಿರುದ್ಧ ಕೂಡ ತಿರುಗಿ ಬೀಳಬಹುದು. ಅವರ ಟ್ರ್ಯಾಕ್ ರೆಕಾರ್ಡ್ ಹಾಗೆ ಇದೆ. ಒಬ್ಬ ಜಿಹಾದಿಯನ್ನ ನೀವು ಯಾವ ಹಿನ್ನೆಲೆಯಲ್ಲಿ ನಂಬ್ತೀರಿ? ಈಗಲೂ ಅಷ್ಟೇ, ಪಾಕಿಸ್ತಾನದಲ್ಲಿ ಅಂತಹ ಸನ್ನಿವೇಶ ಏನಾದರೂ ನಿರ್ಮಾಣ ಆಗಿದ್ದೆ ಆದರೆ ಭಾರತ ಕೂಡ ಅದೇ ಮಾದರಿಯನ್ನು ಅನುಸರಿಸಬೇಕು. ಯಾಕೆಂತಂದ್ರೆ ಇಸ್ರೇಲ್ಗೆ ಸಿರಿಯಾದಿಂದ ಎಷ್ಟು ಥ್ರೆಟ್ ಇತ್ತೋ ಅದಕ್ಕಿಂತ 1000 ಪಟ್ಟು ಹೆಚ್ಚು ಥ್ರೆಟ್ ಭಾರತಕ್ಕೆ ಪಾಕಿಸ್ತಾನದಿಂದ ಇರುತ್ತೆ. ಪಾಕಿಸ್ತಾನ ಒಂದು ಅಣ್ವಸ್ತ್ರ ರಾಷ್ಟ್ರ. ಹೀಗಾಗಿ ಮಿತ್ರರೇ, ಅಫ್ಘಾನಿಸ್ತಾನದ ತಾಲಿಬಾನಿಗಳು ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ, ನಾಳೆ ಪಾಕಿಸ್ತಾನದಲ್ಲೂ ಕೂಡ TTP ಅಧಿಕಾರಕ್ಕೆ ಬಂದರೆ ಅವರು ಭಾರತದೊಂದಿಗೆ ಚೆನ್ನಾಗಿರ್ತಾರೆ ಅಂತಲ್ಲ ನಾವು ಕನಸು ಕಾಣಬಾರ್ದು. ವಿಷಸರ್ಪಗಳ ಜೊತೆಗೆ ಸರಸ ಆಡುವಂಥದ್ದಿದೆಯಲ್ಲ, ಯಾವತ್ತಿಗೂ ಕೂಡ ಒಳ್ಳೆಯದಲ್ಲ. ಮಿತ್ರರೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.